ನಮಸ್ಕಾರ. ನಾನು ಪ್ರೊಫೆಸರ್ ಪ್ರಭಾಕರ್ ಅಂತ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿದ್ದೀನಿ. ಸದ್ಯ ನಾನು ನಾಡೋಜ ಡಾಕ್ಟರ್ ರಾಜ್ಕುಮಾರ್ ಅಧ್ಯಯನ ಪೀಠದ ಸಂಚಾಲಕನೂ ಹೌದು. ಇವತ್ತು ಮಾರ್ಚ್ 23, 2026. ಇವತ್ತು ನಾವಿಲ್ಲಿ ರಾಜ್ಕುಮಾರ್ ಅವರ ಆತ್ಮಕಥೆ, ಕಥಾನಾಯಕನ ಕಥೆಯನ್ನು ಇವತ್ತು ಸಮಾಧಿಯ ಮುಂದಿಟ್ಟು ಇವತ್ತು ಪೂಜೆ ಮಾಡಿ ಅವರಿಗೆ ಅವರ ಆತ್ಮಕಥೆಯನ್ನು ಸಲ್ಲಿಸಿದ್ದೇವೆ. ಇದು ಭಾಳ ಅಪರೂಪದ ಸಂದರ್ಭ ಅಂತ ನಾನು ಭಾವಿಸಿದ್ದೀನಿ. ಈ ಕಥಾನಾಯಕನ ಕತೆ ಮೊದಲು ಧಾರಾವಾಹಿಯಾಗಿ ಪ್ರಕಟ ಆಗಿದ್ದು ವಿಜಯ ಚಿತ್ರ ಅನ್ನುವ ಒಂದು ಕನ್ನಡದ ಸಿನಿ ಪತ್ರಿಕೆಯಲ್ಲಿ 1975ನೇ ಇಸ್ವಿಯಿಂದ 1984ನೇ ಇಸ್ವಿಯವರೆಗೂ 94 ಕಂತುಗಳಲ್ಲಿ ಇದು ವಿಜಯ ಚಿತ್ರದಲ್ಲಿ ಪ್ರಕಟ ಆಯಿತು ಧಾರಾವಾಹಿಯಾಗಿ. ಅಲ್ಲಿಂದ ಇಲ್ಲಿವರೆಗೂ ಈ ಆತ್ಮಕಥೆ ಪುಸ್ತಕ ರೂಪದಲ್ಲಿ ಬಂದಿರಲಿಲ್ಲ. ನಾನು ಅಧ್ಯಯನ ಪೀಠದ ಸಂಚಾಲಕ ಆದಮೇಲೆ ಮಾಡಿದ ಮೊದಲ ಸಂಕಲ್ಪ ಏನಂದರೆ, ವಿಜಯ ಚಿತ್ರದಲ್ಲಿ ಬಂದಂಥ ಈ ಕಥಾನಾಯಕನ ಕತೆ ಧಾರಾವಾಹಿಯನ್ನು ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡಬೇಕಂತೇಳಿ ನಾನು ಒಂದು ಸಂಕಲ್ಪ ಮಾಡಿ ಮೊದಲು ಈ ಆತ್ಮಕಥೆ ಎಲ್ಲಿ ಸಿಗುತ್ತೆ ಸಂಚಿಕೆಗಳಂತೇಳಿ ನಾನು ಹುಡುಕೋದಕ್ಕೆ ಪ್ರಯತ್ನಪಟ್ಟೆ. ಎಲ್ಲೂ ಸಿಕ್ಕಲಿಲ್ಲ. ಸೊ ಕೊನೆಗೆ ನಾವು ವಿಜಯ ಚಿತ್ರ ಪ್ರಕಟ ಆಗ್ತಾಯಿದ್ದು ಚೆನ್ನೈಗೆ ಹೋಗ್ಬೇಕು. ಅಲ್ಲಿ ವಿಜಯ ಚಿತ್ರದ ಆರ್ಕೈವಲ್ಲಿ ನಾವು ಇದನ್ನು ಹುಡುಕಿ ತೆಗಿಬೇಕಂತೇಳಿ ನಾವು ಸಂಕಲ್ಪ ಮಾಡಿ ಹೊರಟ್ವಿ. ಆಗೇನಾಯಿತು, ಅಲ್ಲಿಯ ಸ್ನೇಹಿತರು ಏನು ಹೇಳಿದರು, ವಿಜಯ ಚಿತ್ರದ ಗೋಡೌನ್ಗೆ ಅಂದರೆ ಆರ್ಕೈವ್ಗೆ ಬೆಂಕಿ ಬಿದ್ದು ಎಲ್ಲ ಸಂಚಿಕೆಗಳು ಅದರ ಆಫೀಸೆಲ್ಲ ಸುಟ್ಟೋಯ್ತು, ಅಲ್ಲಿ ಪತ್ರಿಕೆಗಳು ಸಿಗಲ್ಲ, ಸಂಚಿಕೆಗಳು ಯಾವ ಸಿಗಲ್ಲ ಅಂತ ಹೇಳಿದ ಮೇಲೆ ನಾವು ಮತ್ತೆ ಬೆಂಗಳೂರಲ್ಲೇ ಹುಡುಕಾಟ ಶುರು ಮಾಡಿದ್ವಿ. ಎಲ್ಲೂ ಸಿಕ್ಕಲಿಲ್ಲ. ಆದರೆ ನಮ್ಮ ರವಿಶಂಕರ್ ಅವರು ಮತ್ತು ರಾಜು ಅವರು ಮೊದಲು ನಮಗೆ ಪರಿಚಯ ಆಗಿದ್ದು ರಾಜು. ಇವರು ರಾಜ್ಕುಮಾರ್ ಅವರ ಪರಮಾಭಿಮಾನಿ. ರಾಜು ಅವರು ನಮ್ಮನ್ನು ರವಿಶಂಕರ್ ಅವ್ರ ಹತ್ರ ಕರ್ಕೊಂಡೋದ್ರು. ರವಿಶಂಕರ್ ಅವರು 94 ಸಂಚಿಕೆಗಳನ್ನಷ್ಟೇ ಅಲ್ಲದೆ ರಾಜ್ಕುಮಾರ್ ಅವರಿಗೆ ಸಂಬಂಧಪಟ್ಟಂಥ ಸಮಗ್ರವಾದ ಮಾಹಿತಿಯನ್ನು ರವಿಶಂಕರ್ ಅವರು ಕಾಯ್ದಿರಿಸಿದ್ದಾರೆ. ಒಂದು ರೀತಿಯಲ್ಲಿ ಅವ್ರ ಮನೆಯೇ ಒಂದು ಆರ್ಕೈವ್ ಥರ ಇದೆ. ನನ್ನ ಪ್ರಕಾರ ರಾಜ್ಕುಮಾರ್ ಬಗ್ಗೆ ಯಾರೇ ಅಧ್ಯಯನ ಮಾಡಿದರೂ ನಮ್ಮ ರವಿಶಂಕರ್ ಹತ್ರ ಹೋದರೆ ರವಿಶಂಕರ್ ಅವರ ಮನೆಯಲ್ಲಿ ರಾಜ್ಕುಮಾರ್ ಅವರಿಗೆ ಸಂಬಂಧಪಟ್ಟಂಥ ಸಮಗ್ರವಾದಂತಹ ಮಾಹಿತಿಗಳು ರವಿಶಂಕರ್ ಅವರ ಹತ್ರ ಇದೆ. ರವಿಶಂಕರ್ ಅವರು ಈ ಸಂಚಿಕೆಗಳನ್ನು ಯಾರಿಗೆ ಕೊಟ್ಟಿರಲಿಲ್ಲ. ಕಾರಣ ಇಷ್ಟೇ, ಒಂದು ಯೋಗ್ಯವಾದ ಸಂಸ್ಥೆಯ ಮೂಲಕ ಈ ಆತ್ಮಕಥೆ ಪ್ರಕಟ ಆಗಬೇಕು ಪುಸ್ತಕ ರೂಪದಲ್ಲಿ ಅನ್ನೋ ಸಂಕಲ್ಪ ಅವ್ರದ್ದಾಗಿತ್ತು. ಅವರು ನಮ್ಮನ್ನು ಸುಮಾರು 2 ತಾಸು ನಮ್ಮ ಜೊತೆಗೆ ಮಾತಾಡಿ ಆದಮೇಲೆ ಆ ಸಂಚಿಕೆಗಳನ್ನು ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡೋದಕ್ಕೆ ನಮಗೆ ಅನುಮತಿಯನ್ನು ಕೊಟ್ಟರು. ಮತ್ತು ಇದೇ ಸಮಾಧಿ ಹತ್ರ ಬಂದು ಪೂಜೆ ಮಾಡಿ ಆ ಸಂಚಿಕೆಗಳನ್ನು ನಮ್ಮ ಕೈಗೆ ಕೊಟ್ಟರು. ಸೊ ಕನ್ನಡ ವಿಶ್ವವಿದ್ಯಾಲಯದ ಪರವಾಗಿ ಈ ಇಬ್ಬರೂ ಮಹನೀಯರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಕಾರಣ ಏನಂತಂದರೆ, ಎಲ್ಲೋ ಅಜ್ಞಾತದಲ್ಲಿ ಕಳೆದು ಹೋಗ್ಬೋದಾಗಿದ್ದಂತಹ ಈ ಆತ್ಮಕಥೆಯನ್ನು ಈ ಇಬ್ಬರೂ ಮಹನೀಯರು ನಮಗೆ ಕೊಟ್ಟು ಉಪಕರಿಸಿದ್ದಾರೆ. ಅದರ ಫಲವಾಗಿ ಈ ಪುಸ್ತಕ ಇವತ್ತು ನಮ್ಮ ಕಣ್ಣೆದುರಿಗಿದೆ. ಇದಾದ ಮೇಲೆ ನಮಗೆ ರಾಜ್ಕುಮಾರ್ ಅವರ ಮನೆಯವರ ಪರ್ಮಿಷನ್ ಬೇಕಾಗಿತ್ತು ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡೋದಕ್ಕೆ. ಆಗ ನಾವು ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪನವ್ರನ್ನ ಸಂಪರ್ಕ ಮಾಡಿ ರಾಜ್ಕುಮಾರ್ ಮನೆಯವರ ಮಕ್ಕಳನ್ನು, ಸುಪುತ್ರರಾದಂಥ ಶಿವರಾಜ್ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರನ್ನು ಸಂಪರ್ಕ ಮಾಡಿ ಈ ಥರದ ಪುಸ್ತಕನ ನಾವು ಪ್ರಕಟ ಮಾಡ್ಬೇಕಂತಿದ್ದೇವೆ, ರಾಜ್ಕುಮಾರ್ ಅವರ ಆತ್ಮಕಥೆ ಇದು, ದಯವಿಟ್ಟು ನೀವು ಪರ್ಮಿಷನ್ ಕೊಡ್ಬೇಕಂತ ಅಂದಾಗ ಅವರು ತುಂಬ ಮನಸ್ಸಿನಿಂದ ಇಬ್ಬರೂ ಪರ್ಮಿಷನ್ನ ಕೊಟ್ಟರು, ಅನುಮತಿಯನ್ನು ಕೊಟ್ಟರು. ಇದರ ಜೊತೆಗೆ ಉದಯಶಂಕರ್ ಅವರ ತಮ್ಮ ದತ್ತುರಾಜ್ ಅವರು ಇದನ್ನು ನಿರೂಪಣೆ ಮಾಡಿದ್ದು. ಇದರ ಕಾಪಿರೈಟು ಗುರುದತ್ ಅವ್ರ ಹತ್ರ ಇತ್ತು. ಸೊ ಉದಯಶಂಕರ್ ಅವರ ಮಗ ಗುರುದತ್ ಅವರನ್ನು ಹೋಗಿ ಕೇಳಿದಾಗ ಅವರು ಭಾಳ ಪ್ರೀತಿಯಿಂದ ಒಪ್ಪಿಗೆ ಕೊಟ್ಟರು. ಇಷ್ಟೂ ಜನರ ಸಹಭಾಗಿತ್ವದಲ್ಲಿ ಈ ಪುಸ್ತಕ ಇವತ್ತು ನಮ್ಮ ಕೈಲಿದೆ. ಇದ್ರ ಜೊತೆಗೆ ಪ್ರಕಾಶ್ ರಾಜ್ ಮೇಹು ಅನ್ನುವ ರಾಜ್ಕುಮಾರ್ ಅವರ ಸಂಬಂಧಿಯೂ ಸಹ ನಮ್ಮ ಈ ಎಲ್ಲ ಪ್ರಯತ್ನದ ಜೊತೆಗೆ ಅವರೂ ಸಹ ಕೈ ಜೋಡಿಸಿದರು. ಇವತ್ತು ಕಥಾನಾಯಕನ ಕತೆ ಪುಸ್ತಕ ರೂಪದಲ್ಲಿ ಬಿಡುಗಡೆ ಆಗಿದೆ. ನಮ್ಮೆಲ್ಲರ ಮುಂದೆ ಇನ್ನು ಬಿಡುಗಡೆ ಆಗಬೇಕಿದೆ. ಏಪ್ರಿಲ್ ತಿಂಗಳ ಮೊದಲ ವಾರದಲ್ಲಿ ಬಿಡುಗಡೆ ಆಗ್ತದೆ. ಈ ಪುಸ್ತಕವನ್ನು ಖರೀದಿ ಮಾಡೋದು ಕನ್ನಡ ವಿಷಯದ ಪ್ರಸಾರಾಂಗದ ಮೂಲಕ ಖರೀದಿ ಮಾಡ್ಬೋದು. ಬೆಂಗಳೂರಿನ ಯಾವ ಪುಸ್ತಕದ ಮಳಿಗೆಯಲ್ಲಾದರೂ ಈ ಪುಸ್ತಕ ಲಭ್ಯ ಇದೆ. ದಯವಿಟ್ಟು ಖರೀದಿ ಮಾಡಿ ಓದಿ. ಒಬ್ಬ ಅದ್ಭುತವಾದಂಥ ಮುಗ್ಧ ಹಳ್ಳಿಗ ತನ್ನ ಬದುಕನ್ನು ಹೆಂಗೆ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇದೆಯೋ ಆ ಥರ ರಾಜ್ಕುಮಾರ್ ಅವರು ತಮ್ಮ ಆತ್ಮಕಥೆಯನ್ನು ನಿರೂಪಣೆ ಮಾಡಿದ್ದಾರೆ. ಈ ಆತ್ಮಕಥೆ ಒಬ್ಬ ಸಿನಿಮಾ ನಟನ ಆತ್ಮಕಥೆಯ ಥರ ಇಲ್ಲ. ಒಬ್ಬ ಸಾಮಾನ್ಯ ಹಳ್ಳಿಗ, ಸಾಮಾನ್ಯ ಗ್ರಾಮಸ್ಥ, ಒಬ್ಬ ಸಾಮಾನ್ಯ ಮುಗ್ಧ ಹಳ್ಳಿಗ ಮಾತಾಡೋ ರೀತಿಯಲ್ಲಿ ಈ ಆತ್ಮಕಥೆ ಇದೆ. ಅದೆಲ್ಲದರ ಜೊತೆಗೆ
ಒಬ್ಬ ಸಾಮಾನ್ಯ ಮನುಷ್ಯ ಮನಸ್ಸು ಮಾಡಿದರೆ ಛಲ ಮತ್ತು ಬದ್ಧತೆನ ಇಟ್ಕೊಂಡ್ರೆ ಎಂಥ ಹಂತಕ್ಕೆ ತಲುಪಕ್ಕೆ ಸಾಧ್ಯ ಇದೆ ಅನ್ನೋದನ್ನು ರಾಜ್ಕುಮಾರ್ ಅವರು ತಮ್ಮ ಬದುಕಲ್ಲಿ ಸಾಧನೆ ಮಾಡಿದ್ದಾರೆ. ಪ್ರತಿಯೊಬ್ಬ ತಳ ಸಮುದಾಯದ ಪ್ರತಿಯೊಬ್ಬ ಶ್ರಮಿಕ ಸಂಸ್ಕೃತಿಯಿಂದ ಬಂದಂಥ ಪ್ರತಿಯೊಬ್ಬ ವ್ಯಕ್ತಿ ರಾಜ್ಕುಮಾರ್ ಅವರ ಆತ್ಮಕಥೆಯನ್ನು ಓದಬೇಕು. ಅವರು ಏನು ಛಲ ಬಿಡದೆ ಬದುಕಲ್ಲಿ ಸಾಧನೆ ಮಾಡಿದರು. ಒಂದು ಕಲಾ ಶಕ್ತಿಯನ್ನು ಅಷ್ಟೇ ಬಳಸಿ ಎಷ್ಟು ಎತ್ತರಕ್ಕೆ ನಾನು ಹೋಗೋಕ್ಕೆ ಸಾಧ್ಯ ಅನ್ನೋದನ್ನು ರಾಜ್ಕುಮಾರ್ ಅವರು ಈ ಆತ್ಮಕಥೆಯಲ್ಲಿ ನಿರೂಪಣೆ ಮಾಡಿದ್ದಾರೆ. ಕೊನೆಯವರೆಗೂ ರಾಜ್ಕುಮಾರ್ ಅವರು ಎಷ್ಟೇ ಎತ್ತರಕ್ಕೆ ಹೋದರೂ ಅತ್ಯಂತ ಮುಗ್ಧನಾಗಿ ಒಬ್ಬ ಅಪ್ಪಟ ಮನುಷ್ಯನಾಗಿ ಅವರು ಬದುಕಿ ಬಾಳಿ ನಮ್ಮನ್ನು ಅಗಲಿದ್ದಾರೆ. ನಮ್ಮನ್ನು ಅವರು ಭೌತಿಕವಾಗಿ ಅಗಲಿರ್ಬೋದು, ಆದರೆ ಅವರ ಸಿನಿಮಾಗಳು, ಅವರ ಸಜ್ಜನಿಕೆ, ಅವರ ವ್ಯಕ್ತಿತ್ವ ನಮ್ಮ ಮಧ್ಯೆ ಇದೆ. ದಯವಿಟ್ಟು ಎಲ್ಲರೂ ಈ ಪುಸ್ತಕವನ್ನು ಖರೀದಿ ಮಾಡಿ ಓದಿ. ಈ ಪುಸ್ತಕ ಈಗಲೇ ಇಂಗ್ಲೀಷ್ಗೂ ಸಹ ಭಾಷಾಂತರ ಆಗೋ ಹಂತದಲ್ಲಿದೆ. ಮತ್ತು ಕನ್ನಡ ವಿಶ್ವವಿದ್ಯಾಲಯ, ನಮ್ಮ ಕನ್ನಡ ವಿಶ್ವವಿದ್ಯಾಲಯದ ಸಿಬ್ಬಂದಿ, ನಮ್ಮ ಕುಲಪತಿಗಳು ನನಗೆ ಈ ಪುಸ್ತಕವನ್ನು ಪ್ರಕಟ ಮಾಡೋದಕ್ಕೆ ಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟರು. ಅವರ ಸಹಕಾರವೂ ಸಹ ಭಾಳ ದೊಡ್ಡದು. ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಪ್ರೊಫೆಸರ್ ಡಿ ವಿ ಪರಶಿವಮೂರ್ತಿಯವರು, ಕುಲಸಚಿವರಾಗಿದ್ದಂಥ ಟಿ ಪಿ ವಿಜಯ್ ಅವರು, ಈಗಿನ ಕುಲಸಚಿವರಾದಂತಹ ವಿರೂಪಾಕ್ಷ ಪೂಜಾರಳ್ಳಿಯವರು ಮತ್ತು ಪ್ರಸಾರಾಂಗದ ನಿರ್ದೇಶಕರಾದ ಸ್ನೇಹಿತರಾದಂತಹ ಗೆಳೆಯರಾದ ಪಿ ಮಾದೇವಯ್ಯನವರು ಸಹ ಈ ಪುಸ್ತಕ ಪ್ರಕಟಣೆಯಲ್ಲಿ ಮುತುವರ್ಜಿ ವಹಿಸಿ ನನಗೆ ಸಹಕರಿಸಿದ್ದಾರೆ. ನಮ್ಮ ಕುಲಪತಿಗಳಾದಂಥ ಡಿ ವಿ ಪರಶಿವಮೂರ್ತಿ ಅವರಿಗೂ, ಪ್ರಸಾರಾಂಗದ ನಿರ್ದೇಶಕರಿಗೂ ಎಲ್ಲರಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಮತ್ತು ಈ ಇಬ್ಬರು ಮಹನೀಯರು ನನ್ನ ಜೊತೆಗೆ ಸಹಕರಿಸಿದ್ದಾರೆ ಪುಸ್ತಕ ಪ್ರಕಟಣೆಯಲ್ಲಿ. ಇವರಿಬ್ಬರು ಇಲ್ಲದೇ ಇದ್ದರೆ ಪುಸ್ತಕ ಆಚೆಗೆ ಬರ್ತಾ ಇರಲಿಲ್ಲ. ಮುಂದೆ ಯಾವತ್ತೋ ಬರ್ಬೋದಾಗಿತ್ತೇನೋ ಗೊತ್ತಿಲ್ಲ. ಬಟ್ ಭಾಳ ನಿಸ್ಪೃಹದಿಂದ, ನಿಸ್ವಾರ್ಥದಿಂದ ಈ ಸಂಚಿಕೆಗಳನ್ನು ಕೊಟ್ಟು ನನಗೆ ಈ ಇಬ್ಬರು ಉಪಕರಿಸಿದ್ದಾರೆ. ರಾಜು ಅವರಿಗೆ ಮತ್ತು ರವಿಶಂಕರ್ ಅವರಿಗೆ ಕನ್ನಡ ವಿಶ್ವವಿದ್ಯಾಲಯದ ಪರವಾಗಿ ನಾನು ಅತ್ಯಂತ ಪ್ರೀತಿಯಿಂದ ಕೃತಜ್ಞತೆಗಳನ್ನು ಅರ್ಪಿಸೋದಕ್ಕೆ ಬಯಸ್ತೀನಿ. ನಮಸ್ಕಾರ. ಇರೋಣ ಆಯಿತು, ಬಿಟ್ಬಿಟ್ಟು ಪೂಜೆ ಮಾಡ್ತಾರೆ. ಬನ್ನಿ ಸರ್, ಮಾಡಿ ಸರ್, ನೀವು ಮಾಡಿ ಗುರುಗಳೇ. ನಾವು ಅದಕ್ಕೆ ಸ್ಟಾರ್ಟಿಂಗ್ ಮಾಡಿದ್ವಾ, ಎಂಡಿಂಗ್ ಇಲ್ಲೇ ಆಗಲಿ, ಮುಂದೆ ಎಲ್ಲರ ಬಿಡುಗಡೆ ಆಗಲಿ. ಎಲ್ಲರ ಎಷ್ಟು ಇದು ಬರುತ್ತೆ ಅಂದರೆ ಇವರಿಬ್ಬರು ಬನ್ನಿ ಬನ್ನಿ ಇಬ್ಬರು ಬನ್ನಿ ಬನ್ನಿ ಬನ್ನಿ. ಕರ್ನಾಟಕ ಅಲ್ಲ, ಎಲ್ಲೂ ಇಲ್ಲ, ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಪುಸ್ತಕ. ಒಂದು ವರ್ಷದಿಂದ ರೆಡಿ ಮಾಡಿರೋದು ಇವರು. ಇವರಿಬ್ಬರೇ ಸರ್ ಅನ್ನ ನೀರು ಬಿಟ್ಟು ಈ ಮಣ್ಣಲ್ಲಿ ಒದ್ದಾಡ್ಕೊಂಡು ಜೀವನ ಮಾಡಿದ್ದಾರೆ. ಇರು ಆಗ್ತಿಲ್ವಾ ರಾಜ್ಕುಮಾರ್ ಈ ಕಡೆ ಒಂದು ಸಾರಿ ಬಂದ್ಬಿಡಿ, ಒಂದು ಸಾರಿ ಬನ್ನಿ ರಾಘು, ನೀನು ಒಂದು ಸರಿ ಬಂದ್ಬಿಡು. ಇವರು ತೆಗಿತಾರೆ, ನೀವು ಅವಕ್ಕೆ ಕುತ್ಕೊಂಡು.
ಹ್ಞೂ ಮಗು